ಅದೊಂದು ಕೆಂಪು ಸ್ವಿಫ್ಟ್ ಕಾರ್ ಚಲಿಸ್ತಾ ಇರತ್ತೆ. ಇದ್ದಕ್ಕಿದ್ದಂತೆ ಆ ಕಾರಿನಿಂದ ಜೋರಾದ ಒಂದು ಶಬ್ದದೊಂದಿಗೆ ಬ್ಯಾಕ್ ಸೀಟ್ ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಆ ಕಾರ್ ಸ್ಟಾಪ್ ಆಗತ್ತೆ. ಸ್ಟಾಪ್ ಆಗಿದ ತಡ ಆ ಡ್ರೈವರ್ ಸೀಟ್ ನಿಂದ ಒಬ್ಬ ವ್ಯಕ್ತಿ ಹೊರಗೆ ಹಾರ್ಬಿಡ್ತಾರೆ. ತುಂಬಾ ಗಾಬರಿಲಿರ್ತಾರೆ. ಅಲ್ಲಿ ಅಷ್ಟರಲ್ಲಿ ತುಂಬಾ ಜನ ಸೇರ್ತಾರೆ. ಏನಾಯ್ತು ಏನಾಯ್ತು ಆ ವ್ಯಕ್ತಿಗೂ ತುಂಬಾ ಸುಟ್ಟ ಗಾಯಗಳಾಗಿರುತ್ತೆ. ನಂತರ ನೋಡಿದ್ರೆ ಅಲ್ಲಿರೋರಿಗೆ ಗೊತ್ತಾಗತ್ತೆ ಬ್ಯಾಕ್ ಸೀಟಿನಲ್ಲಿ ಕೂಡ ಒಬ್ರು ಇದ್ದಾರೆ ಅಂತ. ಅಷ್ಟರಲ್ಲೇ ಬೆಂಕಿಯ ಕೆನ್ನಾಲೆ ದೊಡ್ಡದಾಗಿ ಹಬ್ಬಿಕೊಂಡಿದ್ದ ಕಾರಣ ಆ ವ್ಯಕ್ತಿ ಸುಟ್ಟು ಕರಕಲಾಗಿ ಹೋಗಿದ್ರು. ಅದು ಬೇರೆ ಯಾರಾಗಿರ್ಲಿಲ್ಲ, ಅದು ಆ ಡ್ರೈವರ್ ಸೀಟ್ ನಿಂದ ಜಿಗಿದಲ್ಲ ಆತನ ಪತ್ನಿ ಆಗಿದ್ಲು. 6 ತಿಂಗಳ ಗರ್ಭಿಣಿ. ಸುಟ್ಟು ಕರಕಲಾಗಿ ಬಿಡ್ತಾರೆ. ಈ ಇಂತ ಘಟನೆಗಳು ಆಗಾಗ ನಡೆಯೋದ್ರಿಂದ ಫಸ್ಟ್ ಇದೊಂದು ಏನು ಅವಘಡತನ ಎಲ್ಲರೂ ಯೋಚಿಸ್ತಾರೆ. ಹಿಂಬದಿ ಸೀಟಲ್ಲಿ ಗರ್ಭಿಣಿ ಸಾವನ್ನಪ್ಪುತ್ತಾಳೆ. ಈತನಿಗೆ ಸುಟ್ಟ ಗಾಯಗಳಾಗಿ 60% ಸುಟ್ಟ ಗಾಯಗಳಾಗಿ ಹಾಸ್ಪಿಟಲೈಸ್ ಮಾಡ್ಲಾಗತ್ತೆ. ಅಲ್ಲಿಂದ ಕಥೆಯ ಟ್ವಿಸ್ಟ್ ಶುರು ಆಗೋದು. ಇದು ಅಂತ ಇಂತ ಟ್ವಿಸ್ಟ್ ಅಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ಕಥೆಯಲ್ಲಿ ನಡೀತಾ ಹೋಗುತ್ತೆ. ಈ ಘಟನೆ ನಡೆದಿರೋದು ಕೇರಳದಲ್ಲಿ. ಕೇರಳದ ರೆಜಿನ್ ಲಾಲ್ ಮತ್ತು ಪತ್ನಿ ಸೋನಾ ಇವ್ರಿಬ್ರು ಬರ್ತಾ ಇರಾಗ ಈ ಒಂದು ಘಟನೆ ನಡೆದಿದ್ದು. ಅದೇ ಮೊದ್ಲಿಗೆ ಇದು ಆಕಸ್ಮಿಕ ಅವಘಡ ಅಂತ ಯೋಚನೆ ಮಾಡಿದ್ರೆ, ನಂತರ ಸೋನಾ ಕುಟುಂಬದವರು ಬಂದು ಇಲ್ಲ ಇದು ಈತ ಮಾಡಿದ ಕೃತ್ಯವಿರ್ಬೋದು ಅಂತ ಸಂಶಯ ವ್ಯಕ್ತಪಡಿಸ್ತಾರೆ. ಅವ್ರು ಹಾಗೆ ಹೇಳೋದಕ್ಕೆ ಕಾರಣ, ಈ ರೀತಿ ಅವಘಡ ಸಂಭವಿಸಿದಾಗ ಅಲ್ಲಿಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಜೊತೆಗೆ ಗಾಡಿಯ ತಜ್ಞರೆಲ್ಲ ಬರ್ತಾರೆ. ಫುಲ್ ಚೆಕ್ ಮಾಡಿದಾಗ ಗಾಡಿಯಲ್ಲಿ ಯಾವುದೇ ಶಾರ್ಟ್ ಸರ್ಕ್ಯೂಟ್ ಏನೂ ಆಗಿರ್ಲಿಲ್ಲ. ಬೆಂಕಿ ಹೊತ್ತಿಕೊಂಡಿದ್ದು ಕಾರಿನ ಹಿಂಬದಿಯ ಸೀಟಿಗೆ. ಅಲ್ಲಿ ಯಾವುದೇ ತಾಂತ್ರಿಕ ದೋಷನೂ ಕಂಡು ಬರ್ಲಿಲ್ಲ. ಹೀಗಿರುವಾಗ ಒಂದು ಸಂಶಯ ಬರುತ್ತೆ, ಕಾರಿನಿಂದ ಆದ ಅವಘಡದಿಂದಾಗಿ ಈ ರೀತಿ ಸಂಭವಿಸಿಲ್ಲ, ಯಾರೋ ಬ್ಯಾಕ್ ಸೀಟ್ಲಿ ಇವ್ರು ಏನಾದ್ರು ಇಟ್ಟಿರ್ಬೋದು ಸ್ಫೋಟಕ ವಸ್ತು, ಅದರಿಂದ ಆಗಿರ್ಬೋದು ಅಂತ. ಆಕೆ 6 ತಿಂಗಳ ಗರ್ಭಿಣಿ. ಸಾಮಾನ್ಯವಾಗಿ ಗರ್ಭಿಣಿಯರು ಕಾರಿನಲ್ಲಿ ಹೋಗುವಾಗ ಫ್ರಂಟ್ ಸೀಟ್ ನಲ್ಲೇ ಕೂಡ್ತಾರೆ, ಅದು ಕಂಫರ್ಟ್ ಅವರಿಗೆ ಮತ್ತೆ ಸೇಫ್ಟಿ ಕೂಡ. ಸೊ ಇದ್ಯಾಕೆ ಬ್ಯಾಕ್ ಸೀಟ್ ಅಲ್ಲಿ ಕೂತ್ರು ಅದು ಗೊತ್ತಿಲ್ಲ, ಈತ ಬೇಕಂತನ ಕೂಡ್ಸಿದ್ನ ಗೊತ್ತಿಲ್ಲ. ಸರಿ, ಈತನ ಮೇಲೆ ಎಲ್ಲರ ಸಂಶಯ ಕಣ್ಣುಗಳು ತಿರುಗುತ್ತೆ. ಅವರ ಮನೆಯವರೆಲ್ಲ, ಸೋನರ ಮನೆಯವರೆಲ್ಲ ಇಲ್ಲ ಈತನೇ ಅವಳನ್ನ ಪ್ಲಾನ್ ಮಾಡಿ ಇದ್ ಮಾಡಿದ. ಈ ಹಿಂದೆ ಒಂದು ಸ್ನೇಕ್ ಬೈಟ್ ಕೇಸಲ್ಲೂ ಹಾಗೆ ಮಾಡಿಲ್ಲ, ಆತ ಹಾವನ್ನಿಂದ ಕಚ್ಚಿಸಿ ಏನೂ ನಡೆಯದಂತೆ ಅದನ್ನ ಒಂದು ನ್ಯಾಚುರಲ್ ಡೆತ್ ತರ ಒಂದು ಪ್ರೂವ್ ಮಾಡಕ್ಕೆ ಹೋಗಿದ್ದ. ಇಂತ ಎಷ್ಟೋ ಘಟನೆಗಳು ಕೇಳಿದ್ರಿಂದ ಇದು ಕೂಡ ಈತನ ಕೃತ್ಯ ಇರ್ಬೋದು. ಇನ್ನು ಈತನ ವಿಚಾರಣೆ ಮಾಡಕ್ಕೆ ಆತ ಹಾಸ್ಪಿಟಲೈಸ್ ಆಗಿದ್ದಾನೆ. 60% ಸುಟ್ಟ ಗಾಯ ಆಗಿದೆ, ಹಾಸ್ಪಿಟಲೈಸ್ ಆಗಿದೆ. ಅವರಿಂದ ಪೊಲೀಸರು ಹೇಳಿಕೆ ಪಡಿತಾರೆ. ಏನಾಯ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಏನೋ ಪೆಟ್ರೋಲ್ ಸ್ಮೆಲ್ ಬಂದು ತಿರುಗಿ ನೋಡಿದ್ರೆ ಅಷ್ಟರಲ್ಲೇ ಫುಲ್ ಬೆಂಕಿ ಕಾಣಿಸಿಕೊಂಡಿತ್ತು. ಇದು ಇವನು ಮಾಡಿದ ಕೃತ್ಯನ ಅಥವಾ ಬೇರೆ ಏನಾಯ್ತಾತ ಪೊಲೀಸರಿಗೆ ಮತ್ತಷ್ಟು ತಲೆನೋವಾಗಿ ಸ್ಟಾರ್ಟ್ ಆಗತ್ತೆ. ಇದರ ಬಗ್ಗೆ ತನಿಖೆ ಮಾಡ್ತಾ ಹೋಗಾಗ ಅದಾ ಮತ್ತೊಂದು ಟ್ವಿಸ್ಟ್. ಈ ಬೆಂಕಿ ಹೊತ್ಕೊಳ್ತ ಕಾರಲ್ಲಿ ಸೋನಾ ಇದ್ರಲ್ಲ, ಅವರು ಅದೇ ದಿನ ಒಂದು ಪೆಟ್ರೋಲ್ ಬಂಕಿನಿಂದ ಒಂದು 5 ಲೀಟರ್ ಕ್ಯಾನ್ ಫುಲ್ ಪೆಟ್ರೋಲ್ ತುಂಬಿಸ್ಕೊಂಡು ಬರ್ತಿರುವ ಒಂದು CCTV ಫೂಟೇಜ್ ಸಿಗುತ್ತೆ. ಅರೆ ಹಾಗಾದ್ರೆ ಇದೇನಾಯ್ತು ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ ಎಲ್ಲರೂ ಹೇಳ್ತಿರೋದು ಸೋನಾ ಕಾರಿನೊಳಗಡೆನೆ ಆತ್ಮಹತ್ಯೆಗೆ ಪ್ರಯತ್ನಿಸಿರ್ಬೋದು. ಆ ಆತ್ಮಹತ್ಯೆ ಪ್ರಯತ್ನ ಮಾಡುವಾಗ ತನಗೆ ಮೋಸ ಮಾಡಿದ ಗಂಡನಿಗೂ ಸುಮ್ಮನೆ ಬಿಡ್ಬಾರ್ದು, ಆತನು ತಾನೊಂದು ಗತಿ ಕಾಣಿಸ್ಬೇಕು ಎಂಬ ಉದ್ದೇಶದಿಂದ ಆತನಿಗೆ ತಿಳಿದಂತೆ ಪೆಟ್ರೋಲ್ ತಂದಿಟ್ಟಿರ್ಬೋದು. ನಂತರ ಸುರುಕೊಂಡು ಬೆಂಕಿಗಟ್ಟಿಗೆ ಏರಿರ್ಬೋದು ಅಂತ ಒಂದು ಸಂಶಯ. ಆಕೆ ಇದನ್ನು ಆಕೆಯ ಮನೆಯವರು ಒಪ್ತಾ ಇಲ್ಲ. ಅವ್ರು ಹೇಳ್ತಿದ್ದಾರೆ ಇಲ್ಲ, ಯಾಕೆಂದ್ರೆ ಸೋನಾ ಪೆಟ್ರೋಲ್ ಬಂಕಿಗೆ ಬಂದು ಕ್ಯಾನ್ ಅಲ್ಲಿ ಪೆಟ್ರೋಲ್ ತುಂಬಿಕೊಂಡು ಹೋಗುವ ದೃಶ್ಯ ಇದೆ. ಆದ್ರೆ ಆಕೆ ತುಂಬಾ ದೂರದಿಂದ ನಡೆದು ಬಂದಂತಿದೆ. ಆಕೆ ಬಂದಿದ್ದು ಯಾವ ಗಾಡಿಯಲ್ಲಿ, ಇವನ ಕಾರ್ನಲ್ಲೇ ಬಂದು ಈ ರೀತಿ ಪೆಟ್ರೋಲ್ ಖರೀದಿ ಮಾಡಿ ಹೋದ್ಲಾ, ಏನು ಗೊತ್ತಿಲ್ಲ. ಈ ಬಗ್ಗೆ ತನಿಖೆ ಆಗ್ಬೇಕಾಗಿದೆ. ಪೊಲೀಸರಿಗೆ ಸದ್ಯಕ್ಕೆ ಇದೊಂದು ಆತ್ಮಹತ್ಯೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರೆಜಿನಲ್ನ ಈ ಒಂದು ಕೃತ್ಯದಲ್ಲಿ ಆರೋಪಿ ಅಂತ ಪರಿಗಣಿಸಲಿಲ್ಲ. ಇವಾಗ ಮತ್ತೊಂದು ಬರುವ ವಿಷಯ ಏನಂದ್ರೆ, ಈ ರೆಜಿನಲ್ದು ಮದ್ವೆ, ಸೋನಾ ಮದ್ವೆ ಲವ್ ಮ್ಯಾರೇಜ್. ಆದ್ರೆ ಇದೊಂಥರ ವಿಚಿತ್ರ ಲವ್ ಮ್ಯಾರೇಜ್. ಈ ರೆಜಿನಲ್ಗೆ
ಒಂಥರ ಫ್ಲರ್ಟಿಂಗ್ ನೇಚರು. ಆತ ಇನ್ಸ್ಟಾಗ್ರಾಮ್ ನಲ್ಲಿ ಈ ಸೋನಳನ್ನ ಭೇಟಿ ಮಾಡ್ತಾನೆ. ನಂತರ ಇವರಿಬ್ಬರ ನಡುವೆ ಲವ್ ಆಗುತ್ತೆ. ಈಕೆ ತುಂಬಾ ಸೀರಿಯಸ್ ಆಗ್ಬಿಡ್ತಾಳೆ. ಆದ್ರೆ ಆತನಿಗೆ ಫ್ಲರ್ಟಿಂಗ್ ನೇಚರ್ ಮಾತ್ರ ಇದ್ದಿದ್ದು. ಆತ ಮದುವೆ ಬಂದಾಗ ಮೆಲ್ಲೆ ಅಲ್ಲಿಂದ ಕಾಲ್ಗೀಳಕ್ಕೆ ನೋಡ್ತಾನೆ. ಇವಳು ಒಪ್ಪಲ್ಲ. ಆತನೇ ಬೇಕು ಅಂತ ಹೇಳ್ಬಿಟ್ಟು ಪಾಯ್ಸನ್ ತೆಗೆದು ಬಿಡ್ತಾಳೆ. ಇದು ಪೊಲೀಸ್ ಕೇಸ್ ಆಗತ್ತೆ. ನಂತರ ಆತನ ಮನೆಯವ್ರನ್ನ ಒಪ್ಪಿಸಲಾಗತ್ತೆ. ಹೀಗೆ ಎರಡು ಮನೆಯವರೆಲ್ಲ ಕೂತು ಇದೊಂದು ದೊಡ್ಡ ಡ್ರಾಮವೇ ನಡೆದು ಹೋಗಿ ನಂತರ ಅವನನ್ನ ಫೋರ್ಸ್ಫುಲ್ ಆಗಿ ಮದುವೆಗೆ ಒಪ್ಪಿಸಿ ನಡೆದಂತ ಮದುವೆ. ಮದುವೆ ಆದ ಮೇಲೆ ಕೂಡ ಅವನ ಬಗ್ಗೆ ಆಕೆ ಸಾಕಷ್ಟು ನೋವು ಅನುಭವಿಸಿದ್ಲು. ಯಾಕೆಂದ್ರೆ ಆತ ಬೇರೆ ಹುಡುಗಿರ ಜೊತೆ ಸಂಪರ್ಕದಲ್ಲಿದ್ದ, ಬೇರೆ ಜೊತೆ ಫ್ಲರ್ಟಿಂಗ್ ಇದ್ದ. ಅದೆಲ್ಲ ಆಕೆ ತನ್ನ ಸ್ನೇಹಿತೆಗೆ ಕಾಲ್ ಮಾಡಿ ಹೇಳಿದ್ಲು. ಗರ್ಭಿಣಿ ಬೇರೆ. ಆಗ ಸ್ನೇಹಿತೆಗಳು ನೀ ಸುಮ್ಮನೆ ಸಂಶಯ ಎಲ್ಲ ಮಾಡ್ಬೇಡ, ನೀನೊಮ್ಮೆ ಏನು ಅಂತ ಅವನನ್ನೇ ಕೇಳುತ್ತ. ಅದಕ್ಕೆ ಅವಳು ಹೇಳ್ತಾಳಂತೆ, ಇಲ್ಲ ನನಗೆ ಅವನು ಈ ರೀತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ, ಕೇಳಿದ್ರೆ ಅವನು ನೆಗ್ಲೆಕ್ಟ್ ಮಾಡ್ತಾನೆ, ನನ್ನ ಕಡೆ ಗಮನನೇ ಕೊಡ್ತಾ ಇಲ್ಲ, ಬೇರೆ ಹುಡುಗಿರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಇದ್ದಾನೆ ಅಂತ ಅವಳು ನೋವು ತೋಡಿಕೊಂಡಿದ್ದಳು. ಇಲ್ಲಿ ಏನಾಗಿರ್ಬೋದು ಅಂತ ನೋಡಿದ್ರೆ, ಇವನ ಬುದ್ಧಿ ನೋಡಿ ಸಾಕಾಗಿ ಹೋದ ಸೋನಾ ತನ್ ಬದುಕುನು ಏನ್ ಮಾಡ್ಬೇಕು. ನಮ್ಗೆ ಅಂದ್ರೆ ಅವಳು ಗರ್ಭಿಣಿ, 6 ತಿಂಗಳ ಗರ್ಭಿಣಿ. ನಮಗೊಂದು ಮಗು ಬರ್ತಾ ಇದೆ, ಆ ಒಂದು ಖುಷಿಲಿ ಇರಬೇಕಾದ ಕ್ಷಣದಲ್ಲಿ ಅವಳಿಗೆ ಒಂದು ಬದುಕೆ ಕತ್ತಲಾಗಿರ್ಬೋದು. ಅವಳು ಏನ್ ಮಾಡ್ತಾಳೆ, ನನ್ ಬದುಕುನು ಏನ್ ಮಾಡ್ಬೇಕು, ಇವನನ್ನು ಸುಮ್ನೆ ಬಿಡುವಂಗಿಲ್ಲ, ಇವನಿಗೆ ಏನಾದ್ರೂ ಗತಿ ಸೇರಿಸ್ಬೇಕು ಪ್ಲಾನ್ ಮಾಡಿರ್ಲಬಹುದು. ಹಾಗಾಗಿ ಹೋಗಿ ಅವನಿಗೆ ಗೊತ್ತಿರದಂತೆ ಪೆಟ್ರೋಲ್ ತಂದು ಕಾರಿನಲ್ಲಿ ಹೋಗುವಾಗ ಅದನ್ನು ಸುರ್ಕೊಂಡು ಸ್ಫೋಟನೆ ಮಾಡಿರ್ಬೋದು. ಇಲ್ಲ ಈತ ಈಕೆಯನ್ನು ನೈಸ್ ಆಗಿ ಜಾರಿಸಿ ಬಿಡುವ ಆತನೇ ಆಕೆಯ ಕೈಯಿಂದ ಪೆಟ್ರೋಲ್ ತರಿಸುವಂತೆ ಮಾಡಿ ಏನಾದ್ರೂ ಮಾಡಿದ್ನ, ಈ ಬಗ್ಗೆ ಕೂಡ ಒಂದು ಸಂಶಯ ಇದ್ದು ತನಿಖೆ ನಡಿಬೇಕಾಗಿದೆ. ಏನೇ ಆಗ್ಲಿ, ಹೆಣ್ಮಕ್ಳು ಪ್ರೀತಿಯಲ್ಲಿ ಬಿದ್ದ ಮೇಲೆ ಈ ಸಾಕಷ್ಟು ಕೇಸ್ಗಳಲ್ಲಿ ಒಳ್ಳೆ ಹುಡುಗರಿಗೆ ಹುಡುಗಿನೇ ಸಿಗ್ತಾ ಇಲ್ಲ. ಈ ರೀತಿ ಫ್ಲರ್ಟಿಂಗ್ ನೇಚರ್ ಇರುವವರಿಗೆ ಅಥವಾ ಒಂದು ಜವಾಬ್ದಾರಿ ತಗೊಳಕ್ಕೆ ಹಿಂದೆ ಮುಂದೆ ನೋಡೋ ಹುಡುಗರಿಗೆ ಹುಡುಗಿರು ಏನು ಅಂತೇಳಿ ಲವ್ ಮಾಡ್ತಾರ ಗೊತ್ತಿಲ್ಲ. ಆದ್ರೆ ಅವನು ನನಗೆ ಬೇಕೇ ಬೇಕು ಅಂತೇಳಿ ಲವ್ ಮಾಡಿ ಅಂತವನ್ನ ಕಟ್ಟಿಕೊಂಡು ನರಕ ಜೀವನ ಅನುಭವಿಸ್ಬಿಡ್ತಾರೆ. ಈಕೆ ಕೂಡ ಅಷ್ಟೇ. ಇವನ ಬಗ್ಗೆ ಎಲ್ಲ ಗೊತ್ತಿದ್ದು ಆತ ಮದುವೆಗೆ ಕೈ ಜಾರಿದಾಗ ಕೂಡ ಫೋರ್ಸ್ಫುಲ್ ಆಗಿ ಮದುವೆ ಕೊನೆಗೆ ಅವಳಿಗೆ ಏನು ಅನುಭವಿಸಲಿಲ್ಲ. ಬದುಕಿನಲ್ಲಿ ತುಂಬಾ ನೋವನ್ನೇ ಅನುಭವಿಸಲಿಲ್ಲ. ಮದುವೆಯಾಗಿ ವರ್ಷನೂ ತುಂಬಿಲ್ಲ, ಕೆಲವು ತಿಂಗಳುಗಳಾಗಿತ್ತಷ್ಟೆ. ಅಷ್ಟರಲ್ಲಿ ಅವಳ ಬದುಕು ತುಂಬಾನೇ ಒಂದು ನರಕ ಆಗ್ಬಿಡ್ತು. ಈ ಒಂದು ಕೇಸ್ ನಮ್ಮ ಬೆಂಗಳೂರಿನ ಘಟನೆಯನ್ನು ತುಂಬಾನೇ ಹೋಲುವಂತಿದೆ. ಬೆಂಗಳೂರಿನ ಘಟನೆಯಲ್ಲಿ ಆಕೆ ತನ್ನ ಪ್ರಿಯತಮನ ಜೀವ ತೆಗೆದು ತಾನು ಜೀವ ತೆಗಿಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಧೈರ್ಯ ಸಲ್ಲದೆ ಈಗ ಜೈಲಿನಲ್ಲಿ ಕೂತಾಳೆ. ಇಲ್ಲಿ ಪಾಪ ಗರ್ಭಿಣಿ ತನ್ನ ಜೀವನೇ